ಅದು ಹಿಂಗ್ ಮಾಡಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವಿಶ್ವಜ್ಯೋತಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಗ ಹೋಗಿ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ಲಾಗಲ್ಲಿ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಹಾಗೆ ಸೋನು ಇಂಡಿಯಾಗೆ ಬಂದಮೇಲೆ, ಅದು ಹಳ್ಳಿಗೆ ಬಂದಮೇಲೆ ಹಳ್ಳಿ ವಾತಾವರಣನ ಅವನು ಯಾವ ಥರ ಎಂಜಾಯ್ ಮಾಡ್ತಿದ್ದಾನೆ, ಹಾಗೆ ಹಳ್ಳಿ ವೈಬ್ಸ್ನ ಅವನು ಯಾವ ಥರ ಎಕ್ಸೈಟ್ಮೆಂಟಿಂದ ಕಾಣ್ತಾನೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ವೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಳಗಿನ ಸೂರ್ಯನ ಕಿರಣಗಳು ಮನೆಯಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿ ಮೂಡಿದೆ ಅಂತೇಳಿ ಅಂದ್ಬಿಟ್ಟು. ಸೊ ನನಗೆ ಈ ವೈಬ್ ತುಂಬಾ ಇಷ್ಟ ಆಯಿತು. ಸೊ ನೀವು ಎಂಜಾಯ್ ಮಾಡಲಿ ಅಂತ ಈ ವೈಬ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಐ ಹೋಪ್ ನಿಮಗಿದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ಗೆ ದೋಸೆ ರೆಡಿ ಆಗ್ತಾ ಇತ್ತು. ಸೊ ಈ ನಾರ್ಮಲ್ ದೋಸೆ ಅಂದರೆ ತಿನ್ನೋಕ್ಕೆ ಹಠ ಮಾಡ್ತಾನೆ ಅಂತ ಹೇಳಂದ್ಬಿಟ್ಟು ಸೊ ನನಗೆ ಸ್ವಲ್ಪ ಏನಾದರೂ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂತ ರ್ಯಾಬಿಟ್ ದೋಸೆ ಟ್ರೈ ಮಾಡಿದ್ದೆ. ಬಿಕಾಸ್ ರ್ಯಾಬಿಟೇ ಏನಕ್ಕೆ ನಾನು ಹಾಕಿದೆ ಅಂತಂದರೆ ಅವನಿಗೆ ಇತ್ತೀಚೆಗೆ ಪ್ರಾಣಿಗಳ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಆಗಿತ್ತು. ಲಾಯನ್, ಟೈಗರ್ ಅಂತ ಈ ಥರದ್ದೆಲ್ಲ ಸ್ವಲ್ಪ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಅವನು. ಸೊ ರ್ಯಾಬಿಟ್ ಅಂತ ಅಂದರೆ ಬೇಗ ತಿಂತಾನೆ, ಹಠ ಮಾಡ್ದೇನೆ ಅಂತ ಹೇಳಂದು ಈ ಥರದ್ದೊಂದು ರ್ಯಾಬಿಟ್ ದೋಸೆ ಮಾಡಿಕೊಟ್ಟಿದ್ದೆ. ಸೊ ಮಕ್ಕಳಿಗೆ ಹಿಂಗೆ ಅಲ್ವಾ, ಏನಾದರೂ ಅಟ್ರಾಕ್ಟಿವ್ ಆಗಿ ಡಿಫ್ರೆಂಟ್ ಆಗಿರೋದೇ ಅವರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅಮ್ಮಂದ್ರು ನಾವು ಅಷ್ಟೇ ಏನಾದರೂ ಒಂದು ಮಾಡಿಕೊಡ್ತಾನೆ ಇರಬೇಕಾಗುತ್ತೆ ಡಿಫ್ರೆಂಟ್ ವೇನಲ್ಲಿ. ಇಲ್ಲಿ ನಮ್ಮ ಮಮ್ಮಿ ನಮ್ಮನೆ ಬ್ಯಾಕ್ ಸೈಡು ಉಳಿದಿರೋ ಜಾಗದಲ್ಲಿನೇ ಒಂದು ಚಿಕ್ಕ ಕೈತೋಟ ಅಂತೇಳಂದು ಮಾಡಿಬಿಟ್ಟು ಈ ಥರದ್ದೆಲ್ಲ ಬಳ್ಳಿ, ಆಮೇಲೆ ಟೊಮ್ಯಾಟೊ, ಈ ಥರದ್ದೆಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿದ್ರು. ಸೊ ಅಲ್ಲಿ ಸೋನು ಬರ್ಡ್ಸ್ನ ಕ್ಯಾಚ್ ಮಾಡೋಕ್ಕಂತ ಹೋಗ್ತಾ ಇದ್ದಾನೆ. ನೀವು ಯೂಶ್ವಲಿ ನಿಮ್ಗೆ ಗೊತ್ತಿರ್ಬೋದು ಅಬುದಾಬಿಲಿ ಎಷ್ಟೊಂದು ಬಿಸಿಲಿರುತ್ತೆ, ಹಾಗಾಗಿ ಅಲ್ಲಿ ಪಕ್ಷಿಗಳನ್ನು ನೋಡೋಕ್ಕೆ ಸಿಗೋದು ನಮಗೆ ತುಂಬಾ ಅಂದರೆ ತುಂಬಾ ಕಮ್ಮಿ. ಸೊ ಅವನಿಗಿಲ್ಲಿ ಇಷ್ಟು ನಿಯರ್ ಆಗಿ ಕಾಣಿಸ್ತಿದಲ್ಲ ಅಂತೇಳಿ ಅಂದ್ಬಿಟ್ಟು ಅವನು ಬರ್ಡ್ಸ್ನ ಹಿಡಿಯೋಕ್ಕೆ ಆ ಥರ ಓಡ್ತಿದ್ದಾನೆ. ಆ್ಯಂಡ್ ಅವನಿಗೆ ತುಂಬ ಖುಷಿ ಅದನ್ನು ನೋಡಿಬಿಟ್ಟು. ಅಮ್ಮ ಅಲ್ಲಿದೆ, ಇಲ್ಲಿದೆ ಬರ್ಡ್ಸ್ ಅಂತೇಳಂದು ಅದನ್ನ ಕ್ಯಾಚ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ನೀವು ನೋಡ್ತಾ ಇರ್ಬೋದು ಅದು ಅಷ್ಟು ಮೇಲ್ಗಡೆ ಹಾರಾಡ್ತಿದ್ರೆ ಇವನು ಸಿಗುತ್ತೇನೋ ಅನ್ನೋ ಕೈಯಲ್ಲಿ ಅಂತ ಅನ್ನೋ ಥರ ಅದರಿಂದನೇ ಓಡೋಗ್ತಾ ಇದ್ದಾನೆ. ಹೋದ್ವಾ ಅಲ್ಲದವ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿರೋದು ಹಾಗೆ ದಪ್ಪವಾಗಿರೋ ಸೋರೆಕಾಯಿ ಇದೆ ಅಂತ ಹೇಳಂದ್ಬಿಟ್ಟು. ನಾನು ಈ ಥರದ್ದು ದಪ್ಪ ಸೋರೆಕಾಯಿ ನೋಡ್ತಾ ಇರೋದು ಫಸ್ಟ್ ಟೈಮು. ಅಲ್ಲೇ ನಮ್ಮ ಮನೆ ಹಿಂದ್ಗಡೆನೇ ನಮ್ಮ ಮಮ್ಮಿ ಬೆಳೆಸಿರುವಂಥ ಗಿಡದಲ್ಲಿನೇ ಆಗಿರೋದೇ ಇದು. ಸುಮಾರು ಈ ಥರದ್ದು ಬಿಡ್ತಾ ಇರತ್ತೆ. ಸೊ ಈ ಥರದ್ದು ನೋಡಿದ್ದು ಫಸ್ಟ್ ಟೈಮ್ ನಾನು. ಹಂಗೆ ಇರಲಿ ಅಂತ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರನೇ ಮಂಕೀಸ್ಗಳು ಬಂದಿತ್ತು. ಸೊ ಆ ಮಂಕೀಸ್ನ ನೋಡಿಬಿಟ್ಟು ಸೋನು ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದ. ಯಾಕಂದರೆ ಅಬುದಾಬಿಲಿ ಈ ಥರ ಮಂಕೀಸು ಅದು ಇದೆಲ್ಲ ನೋಡೋಕ್ಕಾಗಲ್ಲ. ಆ್ಯಂಡ್ ಅವನು ಬುಕ್ಕಲ್ಲಿ ಕಲ್ತಿದ್ದು ಅಷ್ಟೇ. ಮಂಕಿ ಆಗಿರ್ಬೋದು, ಹಾರ್ಸ್ ಅಂತ ಈ ಥರದ್ದೆಲ್ಲ ನಾವು ಬುಕ್ಕಲ್ಲಿ ಹೇಳ್ಕೊಡ್ತೀವಿ. ಸೊ ಅದನ್ನು ಲೈವ್ ಆಗಿ ನೋಡಿದಾಗ ಅವ್ನು ಫುಲ್ ಖುಷಿಯಾಗಿಬಿಟ್ಟಿದ್ದ. ಆ್ಯಂಡ್ ಅದನ್ನು ಆ ಆ್ಯಕ್ಟಿವಿಟೀಸ್ ಮಂಕಿಗಳು ಜಂಪ್ ಮಾಡೋದಾಗಿರ್ಬೋದು, ಆ್ಯಂಡ್ ಅದು ಮನೆಯಿಂದ ಮನೆ ಹಾರಿ ಅದೆಲ್ಲ ಕತ್ಕೊಂಡು ತಿನ್ನೋದು ಅದನ್ನೆಲ್ಲ ಅವ್ನು ಫಸ್ಟ್ ಟೈಮ್ ನೋಡ್ತಿದ್ನಲ್ಲ. ಸೊ ಹಂಗಾಗಿ ಜಂಪ್ ಮಾಡ್ತಿದ್ದೆ, ಆಮೇಲೆ ತಿಂತಿದೆ ಅಂತೇಳಂದು ಪ್ರತಿಯೊಂದು ಅದರ ಆ್ಯಕ್ಟಿವಿಟೀಸ್ನು ಅವನು ಎಕ್ಸ್ಪ್ಲೈನ್ ಮಾಡ್ತಿದ್ದ. ಸೊ ನನಗೆ ಒಂಥರ ಏನೋ ಖುಷಿ ಅನ್ನಿಸ್ತು ಅವನ್ನ ಆ ಥರ ಖುಷಿ ಪಡೋದು ನೋಡಿ. ಮಕ್ಕಳಿಗೆ ಹಾಗೆ ಅಲ್ವಾ, ಪುಸ್ತಕದಲ್ಲಿ ತೋರಿಸಿದ್ದು ಯಾವುದಾದ್ರೂ ಒಂದು ಏನಾದರೂ ಲೈವ್ ಆಗಿ ಕಾಣಿಸ್ತು ಅಂತ ಅಂದರೆ ಅವ್ರಿಗೆ ಒಂಥರ ಶಾಕ್ ಕೂಡ ಆಗ್ತಾರೆ ಆ್ಯಂಡ್ ಎಕ್ಸೈಟೆಡ್ ಆಗ್ತಾರೆ ಅದರ ಆ್ಯಕ್ಟಿವಿಟೀಸ್ ಹೇಗಿರ್ಬೋದು ಅಂತೇಳಂದು. ಆ್ಯಂಡ್ ಸೋನು ಕೂಡ ಇಲ್ಲ ಹಂಗೆ ಮಾಡ್ತಿದ್ದ, ಅದನ್ನು ಬಿಡ್ತಾನೆ ಇರಲಿಲ್ಲ. ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ ಅದ್ರ ಬಗ್ಗೆನೇ ಹೇಳ್ತಿದ್ದ ಬರೀ ಅಲ್ಲಿ ನಿಂತ್ಕೊಂಡು. ಏನಪ್ಪ
ಏನು ಮಾಡಕತ್ತದ ಮಾಡಕತ್ತ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೋನು ಫ್ರೆಂಡ್ಸ್ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ನಾವು ಅಬುದಾಬಿಲಿ ಇದ್ದಾಗ ಅಕ್ಕಪಕ್ಕ ಜನದಲ್ಲಿ ಯಾರೂ ಆ ಥರ ಚಿಕ್ಕ ಮಕ್ಕಳು ಇರಲಿಲ್ಲ. ಸೊ ಈ ಥರ ಫ್ರೆಂಡ್ಸ್ ಅವನಿಗೆ ಸಿಕ್ಕೇ ಇರಲಿಲ್ಲ. ಎಲ್ಲಾದರೂ ಪಾರ್ಕಿಗೆ ಕರ್ಕೊಂಡು ಹೋದರೆ ಅಷ್ಟೇ ಅವ್ನು ಆಟ ಆಡೋದು, ಇಲ್ಲಾಂದರೆ ಮತ್ತೆ ಮನೆಯಲ್ಲೇ ಟೈಮ್ ಪಾಸ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಬಂದ ಮೇಲೆ ಅವನಿಗೆ ಫ್ರೆಂಡ್ಸೇ ಒಂಥರ ಫ್ಯಾಮ್ಲಿ ಥರ ಆಗಿಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್ ಇದ್ದರೆ ಆಯಿತು, ಈ ಥರ ಆಟ ಆಡೋಕ್ಕೆ ಯಾರಾದರೂ ಒಬ್ರು ಇದ್ದರೆ ಸಾಕು, ಊಟ ಬೇಡ ಏನು ಬೇಡ ಅಂತ ಅನ್ನೋರಂಗೆ ಫುಲ್ ಆಟ ಆಡ್ಕೊಂಡೇ ಇದ್ಬಿಡ್ತಾನೆ. ಆ್ಯಂಡ್ ಮಕ್ಕಳ ಜೊತೆ ಸೇರಿ ಅವನಲ್ಲಾಗಿರೋ ಚೇಂಜಸ್ಸು ತುಂಬ ಆಗಿದೆ. ಇಲ್ಲಿ ಒಬ್ಬರು ಬೆಳೆಯೋದಕ್ಕಿಂತ ಇಲ್ಲಿ ಮಕ್ಕಳ ಜೊತೆ ಅವನು ಮಾತಾಡೋದಕ್ಕೆ ಕಲಿತಾ ಇದ್ದಾನೆ. ಸೊ ಕಮ್ಯುನಿಕೇಷನ್ ಒಂಥರ ಅವನಿಗೆ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಇದೇ ಅಲ್ವಾ ಅಡ್ವಾಂಟೇಜು ಇಂಡಿಯಾದಲ್ಲಿದ್ದರೆ. ಅಲ್ಲಿದ್ದಾಗ ನಾವು ಯಾವಾಗ ಮಾತಾಡ್ತಾನೋ ಅಂತ ಅಂತಿದ್ವಿ, ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಅವ್ನು ಮಾತಾಡೋದು ಕೇಳಿ ನಮಗೂ ಖುಷಿ ಆಗಿದೆ. ಆ್ಯಂಡ್ ಇಲ್ಲಿನೂ ನೀವು ನೋಡ್ತಾ ಇರ್ಬೋದು, ಮುಂಚೆ ಅವನು ಹೇಗಿದ್ದ ಅಂತಂದರೆ ಅಬುದಾಬಿಲಿ ಒಂದು ಸ್ವಲ್ಪ ಏನಾದರೂ ಡರ್ಟಿನೆಸ್ ಕಾಣಿಸ್ತು ಅಂತಂದರೆ ಡರ್ಟಿ ಅಂತ ಅದ್ರ ಹತ್ರನೇ ಹೋಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಒಂಥರ ದೇಸಿ ಬಾಯ್ ಥರ ಆಗ್ಬಿಟ್ಟಿದ್ದಾನೆ. ಮಳೆ ನೀರಾದರೂ ಇರಲಿ ಏನಾದರೂ ಇರಲಿ ಕೊಚ್ಚೆ ನೀರಲ್ಲೇ ಹಂಗೆ ಆಟ ಆಡ್ತಾ ಇದ್ದಾನೆ. ಅಲ್ಲಿದ್ದಾಗ ನೀಟ್ನೆಸ್ ಮೈಂಡ್ ಇತ್ತು ಅಂತ ಅಂದರೆ ಇಂಡಿಯಾಕ್ಕೆ ಬಂದಮೇಲೆ ಫುಲ್ ಪ್ರತಿ ಒಂದು ಮೂಮೆಂಟ್ನು ಎಂಜಾಯ್ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಅವನು. ಸೊ ರೇನ್ ಬಂತಂದರೆ ರೇನ್ ಬರುತ್ತೆ, ಆಮೇಲೆ ಫ್ರಾಗ್ ಬಂತು ಅಂತ ಹೇಳೋದು ಅದನ್ನೆಲ್ಲ ಇವಾಗ ಕಲಿತಾ ಇದ್ದಾನೆ. ಮಕ್ಕಳಲ್ಲಾಗೋ ಚಿಕ್ಕ ಪುಟ್ಟ ಚೇಂಜಸ್ಸೇ ತಾಯಂದ್ರಿಗೆ ಒಂಥರ ಖುಷಿ ಪಡ್ತಾ ಇರುತ್ತೆ. ಇವಾಗ ಈ ಟೈಮಲ್ಲಂತೂ ಅವ್ರದ್ದು ಎಂಜಾಯ್ ಮಾಡೋ ಟೈಮು. ಹಾಗೆ ನಮಗೂ ಅಷ್ಟೇ ಅವ್ರದ್ದು ಪ್ರತಿಯೊಂದು ಡೆವಲಪ್ಮೆಂಟೂ ಕೂಡ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವಾಗ ಸೋನುಗೆ ಚಾದ ಮೇಲೆ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗ ನೋಡಿದರೂ ಬರೀ ಚಹಾ ಬೇಕು ಅಂತಲೇ ಅಂತಿರ್ತಾನೆ. ಯಾವುದಾದ್ರೂ ಟೈಮ್ ಇರಲಿ ನೆನಪಾಯ್ತಾ ಚಹಾ ಬೇಕು ಅಂತಾನೆ. ಆ್ಯಂಡ್ ಈವ್ನಿಂಗ್ ಟೈಮಲ್ಲೂ ಅಷ್ಟೇ, ನಾವೇನಾದರೂ ಮಾಡಿಕೊಡೋ ಸ್ವಲ್ಪ ಲೇಟ್ ಆಯಿದ್ರು ಅಷ್ಟೇ ತಾನೇ ಇನ್ನೇನು ಮಾಡ್ಕೊಂಬಿಡ್ತಾನೇನೋ ಅನ್ನೋರಂಗೆ ಟೀ ಪೌಡರು ಶುಗರು ಅದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡೋಕ್ಕೆ ನಿಂತ್ಬಿಡ್ತಾನೆ. ಇಲ್ಲಿ ಮಾಡ್ತಾ ಇರೋದು ಅವನದೇ. ಸ್ವಲ್ಪ ನಾನು ಮಾಡ್ಕೊಡೋದು ಲೇಟ್ ಆಯಿತು, ಸೊ ಅವನೇ ರೆಡಿ ಮಾಡೋಕ್ಕೆ ನಿಂತ್ಬಿಟ್ಟು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇಷ್ಟೊಂದು ಟೀ ಅಂತ ನಾನು ತಂದ್ರೂ ಕೂಡ ಅವನು ಟೀ ಕುಡಿಯೋದೇ ಕಮ್ಮಿ, ಕುಡಿಯೋದು ಇಲ್ಲ. ಹಾಲಾಗಿರ್ಬೋದು ಚಹಾ ಆಗಿರ್ಬೋದು ಕುಡಿಯೋದೇ ಕಮ್ಮಿ ಅವನು. ಬರೀ ರಸ್ಕೋ ಬ್ರೆಡ್ಡು ಬಿಸ್ಕಿಟು ಇದನ್ನು ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಅವನು ಅಷ್ಟೊಂದು ಚಹಾ ಕುಡಿಯೋರ್ಕಿನ್ನ ಜಾಸ್ತಿನೇ ಬೇಕು ಅಂತ ಆ ಥರ ಕನ್ವರ್ಸ್ತಾನೆ ಇರ್ತಾನೆ ಯಾವಾಗ್ಲೂ. ಸೋನುಂಗೆ ಏನಾದರೂ ಆಟ ಆಡಿ ಬೋರ್ ಆಗಿತ್ತು ಅಂತಂದರೆ ಅಥವಾ ಏನಾದರೂ ಸ್ಟಡಿ ಮೂಡ್ ಸ್ಟಾರ್ಟ್ ಆಗಿತ್ತು ಅಂತಂದರೆ ಈ ಥರ ಬಂದು ಜೋಕಾಲಿಯಲ್ಲಿ ಕೂತ್ಕೊಂಡು ತನ್ನ ಬುಕ್ನ ಹಿಡ್ಕೊಂಡ್ಬಿಟ್ಟು ಅದೇನೇನು ಗೊತ್ತಿರುತ್ತೋ ಅದನ್ನೆಲ್ಲ ಹಿಡ್ಕೊಂಡು ಕೂತ್ಕೋತಾನೆ. ಯಾರಾದರೂ ಇದ್ದರೆ ಅವ್ರಿಗೆ ಹೇಳ್ತಾನೆ, ಇಲ್ಲ ಅಂತಂದರೆ ತಾನೇ ಒಬ್ಬನೇ ಮಾತಾಡಿಕೊಂಡು ಕ್ಯಾಟು ಡಕ್ಕು ಅಂತ ತನಗೆ ತಾನೇ ಒಬ್ಬನೇ ಮಾತಾಡಿಕೊಂಡು ಆರಾಮಾಗಿ ಜೋಕಾಲಿಯಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇರ್ತಾನೆ. ಏನು ಚೇಂಜ್ ಆಗಿದ್ದಾನೆ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದ ಮೇಲೆ ಒಂದು ಸ್ಟಡಿ ಅವರ್ಸ್ ಏನಿರುತ್ತಲ್ಲ ಅದನ್ನ ಅವ್ನು ಕಂಟಿನ್ಯೂ ಮಾಡ್ತಾನೆ. ನೀವು ಇವಾಗಲೇ ಅನ್ಕೊತಾ ಇರ್ಬೋದು ಇವ್ನಿಗೇನು ಸ್ಟಡಿ ಅವರ್ಸು ಅಂತೇಳಂದು. ಅವನು ಯಾವಾಗಲೂ ಹಾಗೆ ಡೈಲಿ ಒನ್ ಟೈಮ್ ಅವನು ಆ ಬುಕ್ನ ರಿವೈಸ್ ಮಾಡಲಿಲ್ಲ ಅಂತಂದರೆ ಅವ್ನಿಗೆ ಸಮಾಧಾನನೇ ಆಗಲ್ಲ. ಸೊ ಅವನೇ ನೆನಪು ಮಾಡ್ಕೊಂಡು ಅದನ್ನು ಒನ್ ಟೈಮ್ ಎಲ್ಲ ಫುಲ್ A to Z ಅದನ್ನು ನೋಡಿ ಬುಕ್ನ ಎಲ್ಲ ನೋಡಿಬಿಟ್ಟು ಇಟ್ಟಾಗಲೇ ಅವನಿಗೆ ಸಮಾಧಾನ.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಣೇಶ ಹಬ್ಬದಲ್ಲಿ ಗಣೇಶನ ತಗೊಂಬರೋ ದಿನ ಆಗಿರ್ಬೋದು, ಹಾಗೆ 5 ಡೇಸ್ ಏನು ಇಡ್ತಾರಲ್ಲ ಗಣೇಶನ ಅವತ್ತಾಗಿರ್ಬೋದು, 5 ದಿನವೂ ಒಂದೊಂದು ಥರ ಒಂದು ಶೋನ ಮಾಡ್ತಾರೆ. ಸೊ ಅವತ್ತೂ ಅಲ್ಲಿ ಈ ಥರ ಕೋಲಾಟ ಡ್ಯಾನ್ಸ್ ಅದನ್ನೆಲ್ಲ ಫಂಕ್ಷನ್ ಇಟ್ಟಿರ್ತಾರೆ. ಇದೆಲ್ಲ ಸೋನುಂಗೆ ಹೊಸ್ತು. ಲಾಸ್ಟ್ ಟೈಮು ಕೂಡ ಅವನಿನ್ನು ಚಿಕ್ಕವನಿದ್ದ ಆ್ಯಂಡ್ ನಾವು ಇಲ್ಲಿ ಇರಲಿಲ್ಲ, ಗಣೇಶ ಹಬ್ಬ ನೋಡಿರಲಿಲ್ಲ. ಈ ಸಾರಿ ಇದನ್ನು ಅವನಿಗೂ ಒಂಚೂರು ಮೈಂಡ್ ಮೆಚೋರ್ಡ್ ಆಗಿದೆ ಆ್ಯಂಡ್ ಅದನ್ನೆಲ್ಲ ಅವನು ಒಂಥರ ಎಂಜಾಯ್ ಮಾಡೋ ಥರ ಆಗಿದ್ದಾನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರು ಯಾವ ಥರ ಮಾಡ್ತಾರೋ ಅದನ್ನ ನೋಡಿಬಿಟ್ಟು ಇವನು ಬ್ಯಾಕ್ ಸ್ಟೇಜಲ್ಲಿ ನಿಂತ್ಕೊಂಡು ಇವನು ಅದೇ ಥರ ಮಾಡ್ತಾ ಇದ್ದ. ಫುಲ್ ಎಂಜಾಯ್ ಮಾಡ್ತಿದ್ದ ಅವನು. ಅವ್ರು ಮಾಡೋದನ್ನ ಎಲ್ಲ ಹೇಗೆ ಮಾಡ್ತಾರೆ ಅದನ್ನು ನೋಡಿಕೊಂಡು ಇವನು ಕೂಡ ಅದೇ ರೀತಿ ಮಾಡೋದು. ಆ್ಯಂಡ್ ಈ ವಿಡಿಯೋನ ನಾನು ಸೋನು ಅವ್ರ ಅಪ್ಪಾಜಿ ಅಬುದಾಬಿಗೆ ಹೋಗೋಕ್ಕಿಂತ ಮುಂಚೆ 1-2 ದಿನ ಇದ್ದಾಗ ಮಾಡ್ಕೊಂಡಿರೋವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅವ್ರು ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಇಬ್ಬರು ತಂದೆ ಮಗ ಅಂತ ಹೇಳಂದು. ಆ್ಯಂಡ್ ಈವನ್ ಸೋನುಗೂ ಕೂಡ ಈ ಥರದ್ದೊಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸು ಅಂದರೆ ಅಲ್ಲಿ ಕಂಬಕ್ಕೆ ಜೋತ್ ಬೀಳೋದು, ಈ ಥರ ಎಲ್ಲ ಹತ್ತೋದು ಇಳಿಯೋದು ಹುಡುಗರಿಗೆ ಕಾಮನ್ ಅದೇ ಅಲ್ವಾ, ಈ ಥರದ್ದೇ ಇಷ್ಟಪಡ್ತಾರೆ. ಸೊ ಅವ್ರ ಪಪ್ಪನೂ ಅಷ್ಟೇ ಜಾಸ್ತಿ ಇಂಥದಕ್ಕೆಲ್ಲ ಎಂಕರೇಜ್ ಮಾಡ್ತಾರೆ. ಸೊ ಸ್ವಲ್ಪ ಧೈರ್ಯ ಬರಬೇಕು ಅಂತ ಹೇಳಂದು ಇದನ್ನೆಲ್ಲ ನೋಡಿಬಿಟ್ರೆ ನಾನಾಗಿರ್ಬೋದು ಸೋನು ಆಗಿರ್ಬೋದು ತುಂಬಾ ಮಿಸ್ ಮಾಡ್ಕೊತೀವಿ ಅವ್ರ ಅಪ್ಪಾಜಿನ ಯಾವಾಗ ಮೀಟ್ ಮಾಡ್ತೀವೋ ಅಂತ. ಆ್ಯಂಡ್ ಅವನು ಅಷ್ಟೇ ಯಾವಾಗಲೂ ಪಪ್ಪ ಅಂತ ಕನ್ವರ್ಸ್ತಾನೇ ಇರ್ತಾನೆ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್. You